ಈ ಕೆಲವು ದಿನಗಳಿಂದಲೇ ಅವನು ನನ್ನ ಬೆನ್ನ ಬಿಡುತ್ತಿಲ್ಲ. ನನಗೆ ದಾರಿಯಲ್ಲಿ ಓಡಾಡುವುದಕ್ಕೂ ಕಷ್ಟವಾಗಿದೆ. ನನ್ನ ಮಾನ ಕಳೆಯುವುದಕ್ಕೆ ಯತ್ನಿಸ ಅವಳಲ್ಲಿ ಹೇಳ್ಬೋದಲ್ವ? ಯಾರಲ್ಲಿ? ಅವನ ಅಕ್ಕನಲ್ಲಿ ಹೇಳಿದ್ದೇನೆ. ಅಲ್ಲ, ನೀನು ಬರುವಾಗಲೇ ನಿರ್ಬಂಧ ಎಲ್ಲ ಹೇಳಿಯೇ ಬಂದದ್ದಲ್ವ? ಹೌದು. ಅಂಥದ್ದು ಮಾಡುವುದಿಲ್ಲ ಇಂಥದ್ದು ಮಾಡುವುದಿಲ್ಲ ಅಂತ ಅವಳಿಗೆ ಮತ್ತೆ ನೆನಪಿಸಬೇಕಿತ್ತು. ನೀನು ನೆನಪಿಸಿದರೆ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ವಾ? ಕುಡುಕರಾಗಿದ್ದಾರೆ. ಆಡಿದ ಮಾತುಗಳು ಈ ಹೊತ್ತಿಗೆ ಅವರಿಗಿಲ್ಲ ಸ್ವಾಮಿ. ಆದ್ರಿಂದಲೇ ನಿಮ್ಮ ಬಳಿ ಬಂದಿರುವುದು. ಇದು ನನ್ನ ಕೊನೆಯ ಪ್ರಯತ್ನ. ಕೊನೆಯ ಅಂದ್ರೆ ಇನ್ನು ಇದಾಗದಿದ್ರೆ, ಇದಕ್ಕೇನು ಫಲಿತಾಂಶ ಸಿಗದೇ ಇದ್ರೆ? ನನ್ನ ದಾರಿ ನಾನು ನೋಡಿಕೊಂಡಿದ್ದೇನೆ. ಹೇಗದು ದಾರಿ? ಪ್ರಾಣ ಕಳಕೊಳ್ತೇನೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಆತ್ಮಹತ್ಯೆ ಎನ್ನುವುದು ಮಹಾಪಾಪ. ಹೌದು. ಆತ್ಮಹತ್ಯೆಯನ್ನು ಯಾರು ಮಾಡಿಕೊಳ್ಳಕೂಡದು, ಆ ಯೋಚನೆಯನ್ನು ಮಾಡಿಕೊಳ್ಳಕೂಡದು. ಆದರೆ ನಾನು ಪ್ರಾಣವನ್ನು ಕಳಕೊಳ್ಳುವುದು ಮಾನ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ. ಆದರೆ ಒಂದು ಕೆಲಸ ಮಾಡುತ್ತೇನೆ. ಏನು? ನಿಮ್ಮ ಹೆಸರು ಹೇಳಿಟ್ಟು ಸಾಯ್ತೇನೆ. ನಿನ್ನಂತ ಗಂಡುಗಲಿಯಾದಂತ ಗಂಡನಿದ್ದು ಮಾನ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರಾಣ ಕಳಕೊಳ್ಳುತ್ತೇನೆ. ಆ ಆತ್ಮಹತ್ಯೆಯ ಪಾಪ ನಿಮ್ಮ ಸೇರುವುದು. ಅದಕ್ಕೆ ಆತ್ಮಹತ್ಯೆ ಅಂತ ಹೇಳ್ಬೇಡ, ಮತ್ತೆಂತದ್ದು? ಕೊಲೆ ಅಂತ ಹೇಳು. ಅದಕ್ಕೆ ನೀವು ಬರಬೇಕಲ್ಲ. ಹಾಗಲ್ಲ, ಮತ್ತೆ ನೀನು ಸತ್ತು ನಮ್ಮನ್ನು ಕೊಂದೇ ಸಾಯುವುದಲ್ವ? ನನ್ನ ಹೆಸರು ಬರೆದಿಟ್ಟು ಸಾಯುವುದಲ್ವ? ನೀನು ಕೆಲಸವನ್ನ ಮಾಡಬೇಕಾದಂತ ನೀವೇ ಕೈ ಚೆಲ್ಲಿದಾಗ ಆ ಪಾಪದ ಹೊಣೆಗಾರಿಕೆಯನ್ನು ನೀವೇ ಹೊತ್ತುಕೊಳ್ಳಬೇಕಾಗುತ್ತದೆ. ಅದಕ್ಕೆ ನಾನೇನು ಮಾಡಬೇಕು? ಆದ್ರಿಂದ ಆ ಪಾಪವು ನಿಮ್ಮ ಸೇರುವುದು. ಕೀಚಕನನ್ನು ಕೊಂದು ಕೊಡಿ ಸ್ವಾಮಿ, ನನ್ನನ್ನು ಬದುಕಿಸಿ. ಅನಿಲ ಸುತನು ನುಡಿದಡಿ ಈ ಗಂಡುತನವನು ವನಿತೆ ಸುಡು, ಗಂಡುತನವನು ವನಿತೆ ಸುಡು, ಬೇಡದಿರು ತನ್ನೊಳು ಮನೆಗೆ ತೆರಳು, ತನ್ನೊಳು ಬೇಡದಿರು ಮನೆಗೆ ತೆರಳು. ಆತ್ಮಹತ್ಯೆ ಮಾಡಿಕೊಳ್ತೀಯ? ಬದುಕಿರುವಾಗ ಹೇಗೂ ಉಪದ್ರ ಕೊಡ್ತೇವೆ, ಸತ್ತ ಮೇಲೂ ಬಿಡುವುದಿಲ್ಲ ಅಂತ. ಬದುಕಿಸುವುದಕ್ಕೋಸ್ಕರವಾಗಿ ಸಹಾಯವನ್ನು ಮಾಡಬೇಕಾದವನೇ ಕೈ ಕಟ್ಟಿಕೊಳ್ಳುವುದು. ನೀನು ಕೊನೆಗೆ ಮಾತ್ರ ವ್ಯಂಗ್ಯ ಮಾತಾಡಿದ್ದ, ಮೊದಲಿನಿಂದಲೂ ವ್ಯಂಗ್ಯವೇ ಮಾತಾಡಿದ್ದ. ನಿಮಗೆ ಇದರಲ್ಲಿ ಏನು ವ್ಯಂಗ್ಯ ಕಾಣುತ್ತಿದೆ? ಅಲ್ಲಲ್ಲ, ಕೊನೆಗೆ ಹೇಳಿದ್ದು ಸ್ವಲ್ಪ ಹಾಗೆ ಕಂಡಿತ್ತು ನನಗೆ. ನಿಮ್ಮ ಹೆಸರು ಹೇಳಿ ಸಾಯ್ತೇನೆ ಅಂತ. ನಿನ್ನಂತ ಬರಿದ್ದು ಅಂತ ಹೇಳಿದ್ಯಲ್ವ, ಅದು ಸತ್ಯವೇ? ನಾನು ಸುಳ್ಳಾಡಿದ್ದೇನೆ? ನಿಮ್ಮಂತ ಗಂಡ ಇದ್ದು ಅಂತ ಬೇರೆ ಬೇರೆ ಭಾವದಲ್ಲಿ ಹೇಳಲಿಕ್ಕಾಗ್ತದೆ. ನೀನು ಯಾವ ಭಾವದಲ್ಲಿ ಹೇಳಿದ್ದು? ನೀವು ಹೇಗೆ ಅದನ್ನು ಮನಸ್ಸಿನಲ್ಲಿ ಪರಿಗ್ರಹಿಸುತ್ತೀರೋ ಅಂತ ಭಾವದಲ್ಲಿ. ನಿನ್ನ ಅಭಿನಂದನಾ ಭಾಷಣಕ್ಕೆ ಬೆಂಕಿ ಬಿತ್ತು. ನಿನ್ನಂತ ವಲ್ಲಭರಿದ್ದು ಎಂಥದ್ದು ವಲ್ಲಭರು? ಆ ಸಭಾ ಕಲಾಪವೇ ಸರಿಯಾಗಿ ನಡೆದಿದ್ದಿಲ್ಲ. ಏನು ಸಭಾ ಕಲಾಪ? ವಿರಾಟನೊಬ್ಬ ಸಭೆಯ ಅಧ್ಯಕ್ಷನೇ ಹೊಣೆಗೇಡಿ. ನಾನು ಬರಲಿಲ್ವೇ ಅಲ್ಲಿಗೆ? ಪ್ರತಿಕ್ರಿಯೆ ಕೊಡ್ಲಿಲ್ವೇ? ಕೊಟ್ಟಿದ್ದೀರಿ. ಏನಾಯಿತು ಅಂತ ನೀನು ಗಮನಿಸಿದ್ಯಲ್ಲ. ಕುರುಡನಂತೆ ಸುಮ್ಮನಿದ್ದವಲ್ಲ ಅಲ್ಲವಲ್ಲ. ನನ್ನ ಮಿತಿಯಲ್ಲಿ ಏನನ್ನು ಮಾಡಬಹುದೋ ಅದನ್ನು ಮಾಡಿದ ಮೇಲೂ ನೀನನ್ನು ರಕ್ಷಿಸ್ತೇನೆ ಅಂತ ಹೇಳಲಿಕ್ಕೆ, ಮುಂದುವರಿಯಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ನಿನಗೆ ಬಾಯಿ ಬಿಟ್ಟು ಹೇಳಬೇಕಾದಿಲ್ಲವಲ್ಲ. ಗಂಡುತನ ಅಂತೆ, ಗಂಡುತನ. ಓಲಿ ಕಾಣ್ತದ ನಿನಗೆ? ಒಲೆ ಕಾಣ್ತದ? ಏನುಂಟು ಅದರಲ್ಲಿ? ಬೂದಿ. ಬೂದಿಯೊಂದಿಗೆ ಕಟ್ಟಿಗೆ ಇಲ್ವಾ? ಆ ಕಟ್ಟಿಗೆ ಒಟ್ಟಿಗೆ ನನ್ನ ಗಂಡುತನ ಇಟ್ಟಿದ್ದೇನೆ. ಸುಡ್ಲಿ ಅದು. ಗಂಡುತನವನ್ನು ಸುಡು. ಅರ್ಧ ಉರಿದ ಕಟ್ಟಿಗೆ ಒಟ್ಟಿಗೆ ನನ್ನ ಗಂಡುತನವು ಸುಟ್ಟಿದೆ. ಗಂಡುತನ, ಗಂಡುಗಳ ಗಂಡುಗಲಿ ಹಾಳಾಗಿ ಹೋಗಿ ಧಿಕ್ಕಾರ ಇಲ್ಲಿ ನನ್ನ ಗಂಡು ಸುಧಾನಕ್ಕೆ. ಇಲ್ಲಿ ಬಂದು ಹೇಳಿದ್ದು ನಿನ್ನಂಥವಲ್ಲ ಬರಿದ್ದು. ನನಗೆ ಆಗೋದಿಲ್ಲ ಅಂತಲೇ ಹೇಳಿದ್ದಲ್ವ ನಾನು. ನನಗೆ ಆಗದೇ ಇರುವ ಸ್ಥಿತಿ ಬಂದಿದೆ. ಗಂಡುತನ ಅಂತ ಇನ್ನೊಮ್ಮೆ ನನ್ನನ್ನು ಪ್ರಚೋದಿಸುವುದಕ್ಕೆ ಬರಬೇಡ. ಅದೆಲ್ಲ ಮೊದಲಾಯಿತು. ಮೊದಲೆಲ್ಲ ಹಾಗೆ ಇರ್ತದೆ. ನಿಮ್ಮದು ಬಹಳ ಒಳ್ಳೇದಾಗಿದೆ ಅಂತ ಹೇಳುವಾಗ ಇವನ್ನೆಲ್ಲ ಬಿಡುದು. ಈಗೆಲ್ಲ ನಮಗೆ ಅಭ್ಯಾಸ ಆಗಿದೆ.
ಅದು ಅವ ಕೆಲಸ ಆಗ್ಲಿಕ್ಕೆ ಹೇಳುದು ಅಂತ. ನಾವು ಒಳ್ಳೇದಾಗಿದೆ ಅಂತ ಹೇಳಿದ್ರು ಅದು ದೊಡ್ಡ ನೆಲ ಬಿಡುವ ವಿಷಯ ಇಲ್ಲ. ಈಗ ಗಂಡು ಗಂಡು ಅಂತ ನೀನೆಲ್ಲ ನೆಲ ಬಿಡಿಸೋದು ಬೇಡ. ನಮ್ಮ ಉಳಿದವರಾದ್ರೆ ನೆಲ ಬಿಟ್ಟು ಹಾರಿ ಏನಾದ್ರು ಮಾಡ್ಬೇಕಾದಿತ್ತು. ನೀವು ಊರಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ? ಅಲ್ಲ, ಕೆಲಸ ಮಾಡ್ಬೇಕಾ ಅಮ್ಮನ ಮಡಿಲಿನಿಂದ ಕೆಳಬಿದ್ದೇ ಅಲ್ವೇ ಬಂಡೆ ಹೊಡೆದಿರುವುದು. ನೀವು ಹೆಚ್ಚು ಊರಿದ್ರೆ ಸಾಕು, ನೀವು ಹಾರುದು ಬೇಡ. ಆಗಲೇ ಎಲ್ಲರೂ ನಿರ್ಣಯ ಮಾಡಿದ್ದಾರೆ. ಎಂತದ್ದು? ಇವ ಕಲ್ಲು ಹೊಡಿಲಿಕ್ಕೆ ಇರುವುದು, ಇವನಿಗೆ ಭಾವನೆ ಇಲ್ಲ ಅಂತ. ಹಾಗಲ್ಲ, ಮತ್ತೆ ಕ್ಷಣ ಹೊತ್ತಿನ ಮೊದಲೇ ನೀವೇ ಹೇಳಿದಿರಿ, ನೀನು ಹೆಂಡತಿ ನಾನು ಗಂಡನಾದರೂ ಕೂಡ ನಮ್ಮ ಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕಂತ ಅಜ್ಞಾತದ ಅವಧಿ ಇದು ಎನ್ನುವ ಹಾಗೆ. ಹೌದಲ್ಲ? ಹಾಗಾದ್ರೆ ಗಂಡನಾದಂತಹ ನೀವು ಗಂಡುಗಲಿ ಆಗಿದ್ದು ನಿಮ್ಮಲ್ಲಿ ಅಲ್ಲದೆ ಇನ್ಯಾರಲ್ಲಿ ಹೇಳಿಕೊಳ್ಬೇಕು ನಾನು? ಇಲ್ವಾ ನಿನಗೆ ಜನ ಯಾರಿದ್ದಾರೆ? ಜಲ ಜಗದೀಯೇ ಜಲ ಜಗದೀಯೇ. ದ್ರೌಪದಿ, ಉಳಿದವರಿಗಾದ್ರೆ ಈ ತಲೆಬಿಸಿ ಉಂಟು. ಗಂಡನಲ್ಲಿ ಬಂದು ನೀವು ಇಲ್ಲದೆ ಹೋದ್ರೆ ನನಗೆ ಯಾರಿದ್ದಾರೆ? ನೀನು ಹಾಗೆ ಅಳುವುದರಲ್ಲಿ ಅರ್ಥವೇ ಇಲ್ಲ. ಮತ್ತೆ ನಿಮ್ಮಲ್ಲದೆ ನಿನ್ನ ಸೌಭಾಗ್ಯ ಎಷ್ಟು ದೊಡ್ಡದು. ಉಳಿದವರಿಗೆಲ್ಲ ಒಬ್ಬನೇ ಗಂಡ ಇರುವುದು, ಒಬ್ಬನಲ್ಲೇ ಹೇಳಬೇಕು. ಅವ ಮಾಡಿದ್ರೆ ಅವಳಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಹಾಗಲ್ಲ, ಪಂಚವಲ್ಲಭೆ ಭೀಮ ಒಬ್ಬನೇ ಗಂಡ ಅಲ್ಲಲ್ಲ ನಿನಗೆ, ಬೇರೆಯವರು ಇದ್ದಾರಲ್ಲ. ಛ, ದೌಮ್ಯಾದಿ ಋಷಿಗಳಿಗೆ ಧರ್ಮ ಹೇಳುವವ ಧರ್ಮರಾಯ ಅಂದ್ರೆ ಎಂಥದ್ದು? ದ್ವಾಪರ ಯುಗದ ಧರ್ಮವೇ ರೂಪ ತಳೆದು ಬಂದದ್ದು. ಅವನಿಗೆ ಹೆಂಡತಿಯನ್ನು ರಕ್ಷಿಸಬೇಕು ಎನ್ನುವ ಧರ್ಮ ಗೊತ್ತಿಲ್ವಾ? ಹೋಗಿ ಹೇಳವನಲ್ಲಿ. ಅಂತಕನ ಸುತನೊಳಗಾಡುವುದಕ್ಕಿಂತ ಅಂತಕನ ಮನೆಗೆ ಹೋಗುವುದೇ ಲೇಸು. ಧರ್ಮರಾಜನು ಇನ್ನೊಂದಿಷ್ಟು ಧರ್ಮ ಪ್ರಜ್ಞೆಯನ್ನೇ ಆಡಿಯನ್ನು ಹೊರತು ಹೆಂಡತಿಯ ಮನೋಧರ್ಮ ಅವನಿಗೆ ಅರ್ಥವಾಗುವುದಿಲ್ಲ. ಅವಾಗ್ಲಿಕ್ಕಿಲ್ಲಲ್ಲ. ನಿನ್ನ ನೇರ ಗಂಡ ಇದ್ದಾನಲ್ವಾ? ನೀನು ನೇರ ಅಂದ್ರೆ ನೀನು ಹುಟ್ಟಿದ್ದೆ ಅದಕ್ಕೆ ಅಂತೆ. ನಿನ್ನ ಅಪ್ಪನ ಸಂಕಲ್ಪ, ನನಗೊಬ್ಬಳು ಮಗಳು ಬೇಕು. ಯಾಕೆ ಬೇಕು? ಅರ್ಜುನನ ಹೆಂಡತಿಯಾಗುವುದಕ್ಕೆ. ಮತ್ಸ್ಯಲೇ ಲಾಂಛನ ವೇದನವನ್ನು ಮಾಡಿ ನಿನ್ನನ್ನು ಸ್ವಯಂ ವರನಾಗಿ ಪಡೆದಂತಹ ಅರ್ಜುನ, ಮೂರು ಲೋಕದ ಗಂಡ. ಮೂರು ಲೋಕದ ಗಂಡನಿಗೆ ಒಂದು ಹೆಂಡತಿ ಗಂಡನಾಗಲಿಕ್ಕೆ ಆಗುದಿಲ್ವಾ? ಹೋಗಿ ಅವನಲ್ಲಿ. ಯಾರಲ್ಲಿ? ಅರ್ಜುನನಲ್ಲಿ. ಅಣಕ ಮಾಡುತ್ತಿದ್ದೀರಿ ಏನು? ಅತ್ತ ಹೆಣ್ಣು ಅಲ್ಲದ ಇತ್ತ ಗಂಡು ಅಲ್ಲದ ಬೃಹನ್ನಳೆಯಾಗಿದ್ದಾನೆ. ಹೌದು. ಹೆಣ್ಣಾಗಿ ನನ್ನ ಈ ಕಷ್ಟವನ್ನು ಅವನು ಅರ್ಥ ಮಾಡಿಕೊಳ್ಳಲಾರ, ಗಂಡಾಗಿ ನನಗೆ ರಕ್ಷಣೆಯನ್ನೂ ಕೊಡಲಾರ. ಅವನಿಂದ ಆಗದ ದೊರೆಯೇ. ಅವರಿಗೆ ವೇಷ ಮಾಡಿದ ಮಾತ್ರಕ್ಕೆ ಅವನ ಸ್ವಭಾವ ಹಾಗೆ ಆಗಿದ್ದ? ಅವ ಕೇವಲ ವೇಷ ಮಾಡಿಕೊಂಡಿರುವುದೇ ಅಥವಾ ಶಾಪದಿಂದ ಹಾಗೆ ಆಗಿರುವುದೇ? ಎಂಥದ್ದು ಆಗಲಿ. ಈಗ ಸ್ತ್ರೀವೇಷ ಮಾಡಿದವರಿಗೆಲ್ಲ ಗಂಡಸುತನವೇ ಹೋಗುದು. ಅರ್ಜುನನಿಗಿಲ್ಲ, ಅದು ಪೂರ್ಣ ಸ್ತ್ರೀವೇಷ ಮಾಡದಿದ್ರೆ ಹಾಗಾಗುತ್ತದೆ. ಒಳಗಿಂದಲೇ ಎಲ್ಲ ಬಂದ್ರೆ ಈಗ ಇವನಿಗೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ ಅರ್ಜುನನಿಗೆ. ಅವನ ಅರ್ಥ ಮಾಡಿಕೊಳ್ಳಲಾರ. ಸರಿ, ನಕುಲ ಇದ್ದಾನಲ್ವಾ, ಪಶುಪಾಲನೆ ಮಾಡುವವ. ಪಶುಪಾಲನೆ ಮಾಡುವವನಿಗೆ ನಿನ್ನ ಮನಸ್ಸು ಏನು ಅಂತ ಗೊತ್ತಾಗೋದಿಲ್ವಾ? ಬಾಯಿ ಬರದ ಕುದುರೆಗಳ ವಿಷಯ ಎಂಥದ್ದು ಅಂತ ಗೊತ್ತಾಗ್ತದೆ, ಬಾಯಿ ಬರುವ ಹೆಂಡತಿಯ ವಿಷಯ ಗೊತ್ತಾಗೋದಿಲ್ವಾ? ಸಾಧ್ಯವಾಗದು. ಏನು ಸಾಧ್ಯವಾಗದು? ಪಶುಗಳ ಹೃದಯ ಅರ್ಥವಾದಷ್ಟು ಸುಲಭ ಈ ಹೆಂಡತಿಯ ಹೃದಯವನ್ನು ತಕ್ಷಣಕ್ಕೆ ಅವರು ತಿಳಿಯರಾರರು. ನಕುಲನಿಗೆ ಗೊತ್ತಾಗೋದಿಲ್ಲ. ಗೋಮಾತೆಯ ಸೇವೆ ಮಾಡುವ ಸಹದೇವನಿಗೆ ಅವನ ಮಗನ ಮಾತೆಯ ವಿಷಯ ಗೊತ್ತಾಗೋದಿಲ್ವಾ? ದೊಡ್ಡವರು ಬರದೇ ಇದ್ದ ಮೇಲೆ ಸಣ್ಣವನು ನಾನೇ ಯಾಕೆ ಅಂತ ಸುಮ್ಮನೆ ಉತ್ತಾರೆ. ಹಾಗಾದ್ರೆ ಒಂದು ಕೆಲಸ ಮಾಡು ನೀನು. ಏನು? ಇವತ್ತು ಮಧ್ಯಾಹ್ನಕ್ಕೆ ಬೆಳ್ತಿಗೆ ಅಂತ ಹೇಳಿದ್ರು ನಾನು ಬೇಯಿಸುವುದೇ ಅಲ್ಲ, ಬೆಳ್ತಿಗೆ ಬೇಡ ಕುಚ್ಚಲಕ್ಕಿ ಅಂತ ಹೇಳಿದ್ರು ಬೇಯಿಸುವುದೇ, ಉದ್ದದ ಮೆಣಸು ಹಾಕಿದ್ರು ಬೇಯಿಸ್ಲಿಕ್ಕೆ ಹೇಳಿದ್ರು ಬೇಯಿಸುವುದೇ. ಇದು ಯಾಕೆ ಕೊಟ್ರಿ ಅಂತ ಕೇಳಲಿಕ್ಕಿಲ್ಲ. ಹಾಗೆ ನನಗೆ ಈಗ ಅಕ್ಕಿ ಬೇಯಿಸಲಿಕ್ಕೆ ಮಾತ್ರ ಗೊತ್ತಿರೋದು, ಹೆಣ್ಣಿನ ಮನಸ್ಸಿನ ಬೇವು ಏನು ಅಂತ ಗೊತ್ತಾಗುದಿಲ್ಲ. ಹಾಗಾಗಿ ನನ್ನಲ್ಲಿ ಹೇಳಿದೆ ಶಿವ 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 ಪೂರ್ವ ಜನ್ಮದೊಳು ನಾನೇನು ಪಾಪವ ಮಾಡಿದೆನೋ ತನಗಿಲ್ದೋ
ಮಾಡಿದೆನೋ ಶಿವ ಶಿವ ಶಿವನೇ ಶಿವನೇ ಶಿವನೇ, ಇದೆಂಥ ಪ್ರಾರಬ್ಧ, ಇದೆಂತಹ ದುಸ್ಥಿತಿ ನನ್ನ ಪಾಲಿಗೆ ಉಂಟೆ. ಹೆಣ್ಣಿನ ಕಷ್ಟವನ್ನು ಕಂಡು, ಹೆಣ್ಣಿನ ಕಣ್ಣೀರನ್ನು ಕಂಡು ಉಳಿದವರಲ್ಲ ಪತಿಗಳೇ ಸುಮ್ಮನಾಗುತ್ತಾರಂತಾದರೆ ಎಂತಹ ದೌರ್ಭಾಗ್ಯ ನನ್ನದ್ದು. ಯಾವ ಜನ್ಮದಲ್ಲಿ ನಾನು ಯಾವ ಪಾಪವನ್ನು ಮಾಡಿದ್ದೇನೋ ಏನೋ, ಯಾವ ಗಂಡ ಹೆಂಡತಿಯನ್ನು ಬೇರ್ಪಡಿಸಿದ್ದೇನೋ, ಯಾವ ಹೆಣ್ಣಿನ ಮಾನವನ್ನು ನಾನು ಕಳಿಸಿದ್ದೇನೋ, ಆ ಪಾತಕವೇ ಈ ಹೊತ್ತಿಗೆ ನನ್ನನ್ನು ಕಾಡಿಸುತ್ತಾ ಇದೆಯೋ, ಪೀಡಿಸುತ್ತಾ ಇದೆಯೋ ಏನು. ಬಂದು ಗಂಡನಲ್ಲಿ ಹೇಳಿದರೆ ಅವನಲ್ಲಿ ಹೇಳು, ಇವನಲ್ಲಿ ಹೇಳು ಎನ್ನುವ ಹಾಗೆ ಸಾಗ ಹಾಕುವುದಕ್ಕೆ ಮುಂದಾಗುತ್ತಾ ಇದ್ದಾರಲ್ಲ. ಈ ಪ್ರಪಂಚದಲ್ಲಿ ಒಂದು ಹೆಣ್ಣಿಗೆ ಒಬ್ಬ ಗಂಡ ತನ್ನ ಹೆಂಡತಿಗೆ ಏನಾದರೂ ಕಷ್ಟ ಬಂತು ಅಂತಾದರೆ ತನ್ನ ಪ್ರಾಣವನ್ನು ಕೊಟ್ಟಾದರೂ ಆ ಹೆಣ್ಣಿನ, ತನ್ನ ಹೆಂಡತಿಯ ಮಾನವನ್ನು ಉಳಿಸಿಕೊಳ್ಳುವುದಕ್ಕೆ ಅವನು ಹೋರಾಡುತ್ತಾನೆ. ಆದರೆ ಸಾಮಾನ್ಯದವರೇ ಇವರು, ಬಲಯುತರು, ಪತಿಗಳಾರೇನೇ ಗೀರ್ವಾಣರಿನ್ ಸರಿಮಿಗಿಲು, ದೇವತೆಗಳಿಂತಲೂ ಸರಿಮಿಗಿಲೆನಿಸಿಕೊಂಡಿರುವಂತಹ ಬಲಯುತರಾದಂತಹ ಇವರು ಇಂತಹ ಮಾತುಗಳನ್ನು ಆಡುತ್ತಿದ್ದಾರಲ್ಲ. ನಾನು ಯಾಕೆ ಇವರನ್ನು ಮದುವೆಯಾಗಬೇಕಾಗಿತ್ತು? ನನಗೆ ಈ ಪುರುಷನಿಗೆ ನಾನು ಸತಿಯಾದ ಬಳಿಕವೇ ನನಗೆ ಕಷ್ಟಗಳು ಬಂದಿರುವುದು. ನನ್ನಪ್ಪ ದ್ರುಪದ ರಾಜನ ಮನೆಯಲ್ಲಿ ನನಗೆ ಕಷ್ಟವಿಲ್ಲ. ನಾನು ಹುಟ್ಟಿರುವುದು ಬೆಂಕಿಯ ಮಧ್ಯದಲ್ಲಿ, ಯೌವನವತಿಯಾಗಿ ಹುಟ್ಟಿದ್ದೇನೆ. ನನಗೆ ಬಾಲ್ಯವಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ ನನ್ನಪ್ಪ ಎಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಂಡಿದ್ದ. ಯಾವಾಗ ನಾನು ಪಾಂಡವರಿಗೆ ಹೆಂಡತಿಯಾದೆನೋ ಅಂದಿನಿಂದ ನನ್ನ ಕಷ್ಟದ ದಿನಗಳು ಪ್ರಾರಂಭವಾಯಿತು. ಮದುವೆಯಾಗಿ ಮನೆಗೆ ಕರಕೊಂಡು ಹೋದ ದಿವಸದಲ್ಲಿ ಬರಿ ನೆಲದಲ್ಲಿ ಮಲಗಿಸಿದವರು ಇವರು. 5 ಮಂದಿ ಕೈ ಮುಂದೆ ಮಾಡಿಕೊಂಡು ಬಂದರು. ಮದುವೆಯಾದೆ. ಆ ಬಳಿಕ ಹಸ್ತಿನಿಯ ಅರಮನೆಯನ್ನು ನಾವು ಸೇರಿದರೆ ಆ ಕೌರವನು ನನ್ನನ್ನು ದ್ವೇಷಿಸುವುದಕ್ಕೆ ಮುಂದಾದ. ಯಾವ ಕಾರಣಕ್ಕೋಸ್ಕರವಾಗಿ? ನಾನು ದ್ರುಪದ ರಾಜನ ಮಗಳೆಂದಲ್ಲ, ನಾನು ಪಾಂಡವರಿಗೆ ಹೆಂಡತಿ ಎನ್ನುವ ಕಾರಣಕ್ಕೋಸ್ಕರವಾಗಿಯೇ ಅವನು ನನ್ನನ್ನು ದ್ವೇಷಿಸಿದ. ಆಡುವಂತ ಜೂಜಾಟಕ್ಕೂ ಧರ್ಮಪತ್ನಿಯಾದ ನನ್ನನ್ನು ಒತ್ತೆಯಾಗಿಟ್ಟರು. ಎಂತ ಕಷ್ಟ ಬಂತು ನನಗೆ. ಸತ್ತ ಹೆಣಕ್ಕಾದರೂ ಒಂದು ತುಂಡು ಬಟ್ಟೆಯಿಂದ ಮುಚ್ಚುತ್ತಾರೆ. ಜೀವಂತ ಇರುವವರ ಮೈ ಮೇಲಿನ ಬಟ್ಟೆಯನ್ನು ಯಾರು ಸೆಳೆಯುವುದಿಲ್ಲ. ಅಂತ ಒಂದು ಸ್ಥಿತಿಗೂ ನಾನು ಕಾರಣಳಾದೆ. ಯಾಕಾಗಿ? ನಾನು ಪಾಂಡವರಿಗೆ ಹೆಂಡತಿ ಎನ್ನುವ ಈ ಒಂದೇ ಕಾರಣಕ್ಕೋಸ್ಕರವಾಗಿ. ವನವಾಸದಲ್ಲಿದ್ದರೆ ಮನೆ ಬಾಗಿಲಿಗೆ ಬಂದಿರುವವನು ಸೈಂಧವ, ಸಂಬಂಧಿಕನು. ಬಾ ಕುಳಿತುಕೋ ಎಂದು ಉಪಚರಿಸಿದರೆ ನನ್ನನ್ನು ಎಳೆದುಕೊಂಡು ಹೋದ. ಯಾಕಾಗಿ? ನಾನು ಪಾಂಡವರ ಹೆಂಡತಿ, ಇವರಿಗೆ ಹೆಂಡತಿ ಎನ್ನುವ ಕಾರಣಕ್ಕೋಸ್ಕರವಾಗಿ. ಅವತ್ತಿನಿಂದ ಇವತ್ತಿನವರೆಗೆ ಚಪ್ಪೆ ಉಣ್ಣುತ್ತಿದ್ದೇನೆ. ಉಪ್ಪಿಗೆ ಕೈ ಹಾಕಿದ್ರೆ ಸೈಂಧವನ ನೆನಪಾಗುತ್ತಿದೆ. ಆದರೆ ಇವತ್ತು ಇವರಲ್ಲಿ ಹೇಳಿದರೆ, ಇವನಲ್ಲಿ ಹೇಳಿದ್ರೆ ಅವ, ಅವನಲ್ಲಿ ಹೇಳಿದ್ರೆ ಇವ, ಇವನಲ್ಲಿ ಹೇಳಿದ್ರೆ ಮತ್ತೊಬ್ಬ, ಹೀಗೆ ನನ್ನನ್ನು ಸಾಗ ಹಾಕುತ್ತಿದ್ದಾರೆ. ಕೈಯಲ್ಲಾಗದೇ ಇದ್ದವರಂತಾದರೆ ತೊಂದರೆ ಇರಲಿಲ್ಲವಾಗಿತ್ತು. ಬಲಯುತರಾದಂಥ ಇವರಿಗೋಸ್ಕರವಾಗಿ ನಾನಿಷ್ಟು ಕಷ್ಟಪಡುತ್ತಿದ್ದೇನೆ. ಈ ನನ್ನ ತಲೆ ಕೂದಲನ್ನು ನಾನು ಬಿಚ್ಚಿ ಹಾಕಿಕೊಂಡಿದ್ದರೂ ಮತ್ತೊಂದು ಹೆಣ್ಣು ಮಕ್ಕಳ ತಲೆ ಕಟ್ಟುತ್ತಿದ್ದೇನೆ. ಯಾಕಾಗಿ? ನಾನು ಪಾಂಡವರಿಗೆ ಹೆಂಡತಿ. ಜನನವೇ ಪಾಂಚಾಲ ರಾಯನ ಅರಮನೆ. ಪತಿಗಳಾರಿನೇ ಗೀರ್ವಾಣರಿನ್ ಸರಿ ಬಿಗಿಲು. ಆದರೂ ವಿರಾಟ ನರಸಿಯ ತಲೆಯನ್ನುತ್ತುವ ಕಾಲ ತಿಕ್ಕುವ ಕೆಲಸದುತ್ಸಾಹ. ಯಾಕಾಗಿ? ಈ ಪಾಂಡವರಿಗೆ ನಾನು ಹೆಂಡತಿಯಾಗಿ. ಆದರೂ ಒಂದು ಹೆಣ್ಣನ್ನು ರಕ್ಷಿಸುವುದಿಲ್ಲ, ತಮ್ಮ ಹೆಂಡತಿಯನ್ನು ರಕ್ಷಿಸುವುದಕ್ಕೆ ಮುಂದೆ ಬರುವುದಿಲ್ಲ ಅಂತ ಆದರೆ ಇಂಥ ಷಂಡರಿಗೆ, ಇಂಥ ಭಂಡರಿಗೆ ನಾನು ಯಾಕೆ ಹೆಂಡತಿಯಾಗಬೇಕಾಯಿತು? ಶಿವನೇ, ನಾನು ಯಾಕೆ ಹೆಂಡತಿಯಾಗಬೇಕಾಯಿತು? ಮಾನವಾಸುರ ದಾನವರೊಳಗಿರೀರೆ ತಾನಾರೆನ್ನಯ ಮಾನವನು ಕಳೆವಾತನ ಬೇಸರದೇನು ಇಟ್ಟು ಬೇಡಿ ಮಾಡಿ ಅಳಲದಿರೆ. ಇಲ್ಲಿ ಅಡುಗೆ ಮನೆಯಲ್ಲಿ ಬೊಬ್ಬೆ ಹಾಕುವುದಲ್ಲ. ಇಲ್ಲದಿದ್ರೆ ನೀನು ಹೇಳಿದ್ಯಲ್ವ ಪಾಂಡವರ ಹೆಂಡತಿಯಾದ ಕಾರಣ
ನನಗೆ ಹಾಗಾಯಿತು. ಕೇಳ್ತದ ಕಿವಿ ನಿಮಗೆ? ನನಗೆ ಹೀಗಾಯಿತು. ನಿನ್ನ ಅಪ್ಪನಲ್ಲಿ ಕೇಳು, ಯಾಕೆ ಪಾಂಡವರಿಗೆ ಮಡದಿ ಆಗುವುದಕ್ಕೆ ಯಜ್ಞ ಮಾಡಿದ್ದು ನೀನು ಅಂತ. ಇಲ್ಲದ್ರೆ ವ್ಯಾಸರಲ್ಲಿ ಕೇಳು. ನನ್ನ ಅಪ್ಪ ಒಪ್ಪದಿದ್ದಾಗ ನೀವು ಕೈ ಮುಂದೆ ಮಾಡ್ಲಿಲ್ವಾ? ನೀವು ಏನು ಕೈ ಮುಂದೆ ಮಾಡಿ? ಏನು ಒಪ್ಪದಿದ್ದಾಗ? ನನ್ನನ್ನು ಮದುವೆ ಆಗುದಕ್ಕೆ ವ್ಯಾಸರು ಬರ್ಲಿಲ್ವಾಗ? ಅದು ಆಮೇಲೆ ಬಂದಿರುವುದು. ಅದಕ್ಕೆ ವ್ಯಾಸರ ನೀವು ಕೈ ಮುಂದೆ ಮಾಡಿದ್ದೀರಲ್ಲ. ವ್ಯಾಸರಲ್ಲಿ ಕೇಳು. ಇದು ಅದಕ್ಕೆ ಹೇಳುದು. ವ್ಯಾಸರ ಆಮೇಲೆ ಹೇಳಿದ್ದು. ಹೌದು. ಮೊದಲು ನೀವು ಕೈ ಮುಂದೆ ಮಾಡ್ಲಿಲ್ವಾ? ನಿನ್ನದು ಪೂರ್ವ ಜನ್ಮದ್ದಂತಲ್ವ ಅದು? ನಮ್ಮದಲ್ಲದು ಪೂರ್ವ ಜನ್ಮದ್ದು. ಅದಕ್ಕೆ ಹೇಳುದು, ನಮಗಿಂತ ಸ್ವಲ್ಪ ಒಳ್ಳೆಯ ಮನೆಯ, ನಮಗಿಂತ ಸ್ವಲ್ಪ ಹೆಚ್ಚು ಕಲಿತ ಹೆಣ್ಣನ್ನು ಮದುವೆ ಆದರೆ ಇದೇ ಗತಿಯಾಗೋದು.